ಆ್ಯಕ್ಚುಲಿ ನಾನು ಈ ಮೊಳಕೆ ಕಾಳು ಬಿಸ್ನೆಸ್ ಆಲ್ಮೋಸ್ಟ್ ಒಂದು ವರ್ಷದಿಂದ ನಾನು ಮಾಡಿದ್ದೀನಿ. ಈ ಥರ ಆ್ಯಕ್ಚುಲಿ ನಾನು ಪಾಲಿಥಿನ್ ಪ್ಯಾಕೆಟಲ್ಲಿ ನಾನು ಹಾಕಿ ಮಾಡಿದ್ರೆ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ನಾನು ಸಪ್ಲೈ ಮಾಡೋದು ಸ್ಟಾರ್ಟ್ ಮಾಡಿದೆ. ಇದೇ ಆ್ಯಕ್ಚುಲಿ ಬಂದು ನನಗೆ ಇನ್ಸ್ಪಿರೇಷನು. ನನ್ನ ಡೆಡಿಕೇಶನ್ ಲೆವೆಲ್ಗೆ ಆಗಲಿ, ನನ್ನ ಇನ್ವಾಲ್ವ್ಮೆಂಟ್ ಲೆವೆಲ್ಗೆ ಆಗಲಿ, ನಾನು ಕಮಿಟೆಡ್ ಆಗಿರಬೇಕು ಅನ್ನೋದಕ್ಕೆ ನನಗೆ ಇದೇ ಇದು ಎವ್ರಿ ಡೇ ಸಪ್ಲೈ ಇರುತ್ತೆ. ಆ್ಯಕ್ಚುಲಿ ಈ ಮೊಳಕೆ ಕಾಳು ಒಂದು ಎವ್ರಿ ಡೇ 100 ಬಾಕ್ಸಸ್ಸನ್ನು ನಾನು ಹೊರಗಡೆ ಸಪ್ಲೈ ಮಾಡ್ತೀನಿ. ಸೂಪರ್ ಮಾರ್ಕೆಟ್ಸ್ಗೆ, ನಾರ್ಮಲ್ ವೆಜಿಟೇಬಲ್ ಮತ್ತು ಗ್ರಾಸರಿ ತರಕಾರಿ, ಹಣ್ಣು ತರಕಾರಿ ಅಂಗಡಿಗಳಿಗೆ ಇದು ಸಪ್ಲೈ ಮಾಡ್ತೀನಿ. ನಾನು ಯಾವಾಗಲೂ ಸೋರ್ಸ್ ಮಾಡೋದು ಫೈನೆಸ್ಟ್ ಕ್ವಾಲಿಟಿ ಯಾಕೆ ಸೋರ್ಸ್ ಮಾಡ್ತೀವಿ ಅಂದರೆ ಇದು ಇಟ್ಟರೆ ನಾವು 2 days 3 days 4 days ನಿಮಗೆ ಶೆಲ್ಫ್ ಲೈಫ್ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ನಾವು ಮಾಡಿರೋ ಮೊಳಕೆಗಳೆಲ್ಲ 10 ರಿಂದ 12 ದಿನ ಇಟ್ಟರು ನಮಗೆ ಕೆಡೋದಿಲ್ಲ. ಹೊರಗಡೆ ಇಟ್ಟರೆ 4 ರಿಂದ 5 ದಿನ ನಿಮಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಫೈನೆಸ್ಟ್ ಕಾಳನ್ನ ನಾನು ಯಾವಾಗಲೂ ಸೋರ್ಸ್ ಮಾಡಿ ಫೈನೆಸ್ಟು ಅಫೋರ್ಡೆಬಲ್ ಕಾಸ್ಟ್ ಇದು ನೋಡಿ, ಇದು 200 grams ಬರುತ್ತೆ. ನಾನು ಒಂದು 30-35 rupeesಗೆ ನಾನು ನಮ್ಮ ಸ್ಟೋರಲ್ಲಿ ಸೇಲ್ ಮಾಡ್ತಾಯಿದ್ದೀನಿ. 30 rupeesಗೆ ನಮ್ಮ ಸ್ಟೋರಲ್ಲಿ ಸೇಲ್ ಮಾಡ್ತೀನಿ. ಹೊರಗಡೆಗೆ ಅವರು ಡೀಲರ್ಸ್ ಅವರು ಸ್ಟೋರ್ ಅವರೆಲ್ಲ ಮಾರ್ಜಿನ್ ಇಟ್ಕೊಂಡು 35 rupeesಗೆ 30 rupeesಗೆ 40 rupeesಗೆಲ್ಲ ನಿಮಗೆ ಸಿಗುತ್ತೆ 200 grams. ಇದು ಒಂದು ಬಾಕ್ಸ್ ನೀವು ತೊಗೊಂಡ್ರೆ ಆ್ಯಕ್ಚುಲಿ ನೀವು ಕುಕ್ಕಿಂಗ್ ಮಾಡಿದ್ರೆ ನೀವು ಹಾಗೆ ತಿಂದರೆ ನಿಮಗೆ ತುಂಬ ಬೆನಿಫಿಟ್ಸ್. ಯಾಕಂದರೆ 100% ನ್ಯೂಟ್ರಿಷನ್ಸು ಹಂಗೆ ಸಿಗುತ್ತೆ. ನಾವು ಕುಕ್ಕಿಂಗ್ ಮಾಡಿದ್ರೆ ಸ್ವಲ್ಪ ನ್ಯೂಟ್ರಿಷನ್ಸ್ ಲಾಸ್ ಆಗುತ್ತೆ. ಹಾಗೆ ನೀವು ಏನಿಲ್ಲ, ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ನಿಮಗೆ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ನೀವು ಹಂಗೆ ಒಂದು ಬಾಕ್ಸ್ ದಿನ ನಿಮಗೆ ಡಯಾಬಿಟಿಕ್ ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ನೀವು ಮನೇಲೇ ಒಂದು ಮದ್ದು ಏನಂದರೆ ಹೆಸರು ಕಾಳು ಮೆಂತೆ ಕಾಳು 2 ಮೊಳಕೆ ಕಟ್ಟಿದೆ. 2 ಮೊಳಕೆ ಕಟ್ಟಿ ದಿನ ಒಂದೊಂದು ಮುಷ್ಟಿ ನೀವು ತಿಂದರೆ ಆಟೋಮೆಟಿಕಾಗಿ ನಿಮಗೆ ಡಯಾಬಿಟಿಕ್ ರೆಗ್ಯುಲೇಟ್ ಆಗುತ್ತೆ. ನಮ್ಮ ಹತ್ರ ವಿಶೇಷವಾಗಿ ಏನಂದರೆ ಆರ್ಗಾನಿಕ್ ಗ್ರಾಸರಿ ಸ್ಟೋರಲ್ಲಿ ನಿಮಗೆ ಡಯಾಬಿಟಿಕ್ಗೆ ಆಗಲಿ, ನಿಮಗೆ ಬೋನ್ ರಿಲೇಟೆಡ್ ಆಗಲಿ, ಸೊ ನಿಮಗೆ ಬೇರೆ ಬೇರೆ ಕಿಡ್ನಿ ಲಿವರ್ ರಿಲೇಟೆಡ್ ಇದಕ್ಕೆಲ್ಲ ನಾವು ಪ್ರಾಡಕ್ಟ್ಸ್ ನಾವು ಕೊಡ್ತೀವಿ. ಅದರಿಂದ ನಿಮಗೆ ತುಂಬ ಈ ಬಾಡಿಗೆಲ್ಲ ತುಂಬ ಸಪೋರ್ಟಿವ್ ಆಗಿರುತ್ತೆ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.